ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ವ್ಲಾಗ್ಸ್. ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ತಲೆ ಪಟ್ಟು ಅಂದ್ರೆ ಡ್ಯಾಂಡ್ರಫ್ ಬಗ್ಗೆ ಏನಾದ್ರೆ ಸೊಲ್ಯೂಷನ್ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಮನೆಯಲ್ಲಿ ಇರುವ ಒಂದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೀವು ತಲೆ ಪಟ್ಟು ಅಂದ್ರೆ ಡ್ಯಾಂಡ್ರಫ್ ಅನ್ನ ಹೇಗೆ ರಿಮೂವ್ ಮಾಡಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ತರ ವಿಡಿಯೋಸ್ ಅನ್ನ ನಾನು ಶ್ರೀದೇವಿ ಬ್ಲಾಗ್ಸ್ ಚಾನೆಲ್ ನಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ, ಹಾಗೆ ಸ್ಕಿನ್ ಕೇರ್ ಬಗ್ಗೆ, ಹಾಗೆ ಹೇರ್ ಕೇರ್ ಬಗ್ಗೆ ಮತ್ತೆ ನನ್ನ ಡೈಲಿ ವ್ಲಾಗ್ ನೋಡಕ್ಕೆ ಸಿಗುತ್ತೆ. ಸೊ ಹೀಗಾಗಿ ನೀವು ಈ ಚಾನೆಲ್ ನ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಗೆ ಇಮಿಡಿಯೇಟ್ಲಿ ಆ ವಿಡಿಯೋಸ್ ಅನ್ನ ನೋಡ್ಲಿಕ್ಕೆ ಈಸಿ ಆಗುತ್ತೆ. ಈಗ ಎಲ್ಲರಿಗಿಂತ ಮುಂಚೆ ನಾವು ನೋಡೋಣ ತಲೆಪಟ್ಟು ಯಾಕೆ ಆಗುತ್ತೆ, ಡ್ಯಾಂಡ್ರಫ್ ಯಾಕೆ ಆಗುತ್ತೆ. ಎಲ್ಲರಿಗಿಂತ ಮೋಸ್ಟ್ ಮತ್ತು ಎಲ್ಲರಿಗೂ ಗೊತ್ತಿದ್ದ ರೀಸನ್ಸ್ ಇದೆ. ನಮ್ ತಲೆನೆತ್ತಿ ಅಂದ್ರೆ ನಮ್ ಸ್ಕಾಲ್ಪ್ ಡ್ರೈ ಆದ್ರೆ, ಒಣ ಆದ್ರೆ ನಮ್ಗೆ ತಲೆಪಟ್ಟು ಪ್ರಾಬ್ಲಮ್ ಆಗುತ್ತೆ. ಬಟ್ ಅದು ಯಾಕೆ ಆಗುತ್ತೆ? ಒಂದು ರೀಸನ್ ಇದೆ, ನಮ್ ಸ್ಕಿನ್ ಆಲ್ರೆಡಿ ನ್ಯಾಚುರಲಿ ಡ್ರೈ ಇದ್ರೆ ನಮ್ ತಲೆನೆತ್ತಿ ಕೂಡ ಡ್ರೈ ಆಗಿ ತಲೆಪಟ್ಟು ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಅಂದ್ರೆ ನಾವು ಹೊರಗಡೆ ಹೋಗುವಾಗ ನಮ್ ಸ್ಕಿನ್ ಅನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತೀವಿ, ಅದೇ ರೀತಿ ನಾವು ನಮ್ ಕೂದಲು, ನಮ್ ನೆತ್ತಿ ಅದನ್ನು ಕೂಡ ಕಾಳಜಿ ತಗೋಬೇಕಾಗುತ್ತೆ. ಬಿಕಾಸ್ ಹೊರಗಡೆ ತುಂಬಾ ಪೊಲ್ಯೂಷನ್ ಇರುತ್ತೆ. ಸೊ ಹೀಗಾಗಿ ನಾವು ಹೊರಗಡೆ ಹೋಗುವಾಗ ನಮ್ ಕೂದಲು, ನಮ್ ತಲೆ ನೆತ್ತಿ ನಾವು ಪ್ರೊಟೆಕ್ಟ್ ಮಾಡ್ಲಿಲ್ಲ ಆದ್ರೆ, ಕಾಳಜಿ ತಗೊಲಿಲ್ಲ ಆದ್ರೆ ಕೂಡ ತಲೆಪಟ್ಟು ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಿಮ್ಗೆ ಗೊತ್ತಿದ್ದಾಗೆ ಈಗ ಮಾರ್ಕೆಟ್ ನಲ್ಲಿ ಸಿಗುವ ಎಲ್ಲಾ ಪ್ರಾಡಕ್ಟ್ಸ್ ನಲ್ಲಿ ಒಂದ್ ಸ್ವಲ್ಪ ಕೆಮಿಕಲ್ ಇರುತ್ತೆ. ಕೆಲವೊಂದ್ ಸಾರಿ ನಮ್ಗೆ ಕೆಲವು ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ, ಆದ್ರೂ ನಾವು ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಆ ಕೆಮಿಕಲ್ಸ್ ದಿಂದ ಕೂಡ ನಮ್ಗೆ ತಲೆಪಟ್ಟು ಪ್ರಾಬ್ಲಮ್ ಆಗಬಹುದು. ಆದ್ರೆ ಫಸ್ಟ್ ಮೇನ್ ಪಾಯಿಂಟ್ ಅಂದ್ರೆ ನಮ್ ತಲೆ ನೆತ್ತಿ ಮೇಲೆ ಇರುವ ಚರ್ಮ ಡ್ರೈ ಆದ್ರೆ ನಮ್ಗೆ ತಲೆಪಟ್ಟು ಆಗುತ್ತೆ. ಇದು ಬೇಸಿಕ್ ರೀಸನ್ ಇದೆ. ಬಟ್ ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಯಾಕೆ ತಲೆಪಟ್ಟು ಆಗ್ತಾ ಇದೆ ಆ ರೀಸನ್ ಅನ್ನ ನೀವು ಐಡೆಂಟಿಫೈ ಮಾಡಿ ಅದ್ರ ಪ್ರಕಾರ ನೀವು ಕಾಳಜಿ ತಗೊಳ್ತಾ ಇದ್ರೆ ನಿಮ್ಗೆ ತಲೆಪಟ್ಟು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಈಗ ಆಲ್ರೆಡಿ ತಲೆಪಟ್ಟು ಆಗಿದೆ, ಈಗ ಏನ್ ಮಾಡ್ಬೇಕು ಅಂದ್ರೆ ಒಂದು ತುಂಬಾನೇ ಈಸಿ ಸೊಲ್ಯೂಷನ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲಾರ ಮನೆಯಲ್ಲಿ ಮೊಸರು ಇರುತ್ತೆ. ಎಸ್, ಆ ಮೊಸರನ್ನು ನಾವು ತಗೊಂಡು ನಮ್ ತಲೆಗೆ, ನಮ್ ನೆತ್ತಿಗೆ ಹಚ್ಕೊಂಡ್ರೆ ನಮ್ಗೆ ತಲೆಪಟ್ಟು ಪ್ರಾಬ್ಲಮ್ ತುಂಬಾನೇ ಚಾನ್ಸಸ್ ಕಡಿಮೆ ಆಗುತ್ತೆ. ಮತ್ತೆ ಡೇ ಬೈ ಡೇ ನಮ್ ತಲೆಪಟ್ಟು ಪೂರ್ತಿಯಾಗಿ ಹೊರಟು ಹೋಗುತ್ತೆ. ಬಟ್ ಇದನ್ನು ಹೇಗೆ ತಗೋಬೇಕು, ಮೊಸರು ಯಾಕೆ ತಗೋಬೇಕು ಅಂದ್ರೆ, ಮೊಸರಿನಲ್ಲಿ ಜಿಂಕ್, ಪೊಟ್ಯಾಷಿಯಂ, ಮ್ಯಾಗ್ನೇಷಿಯಂ ಇರುತ್ತೆ. ಮೊಸರು ನಮ್ ನೆತ್ತಿಗೆ ತುಂಬಾನೇ ಹೆಲ್ತಿ ಐಟಮ್ ಇದೆ. ಹಾಗೆ ಮೊಸರು ಹಚ್ಕೊಂಡ್ಮೇಲೆ ನಿಮ್ ಕೂದಲು ಸ್ಮೂತ್ ಮತ್ತು ಶೈನಿ ಆಗುತ್ತೆ. ಈ ಸ್ಮೂತ್ ಮತ್ತು ಶೈನಿ ಕೂದಲು ಬಗ್ಗೆ ಮಾತ್ರ ರಿಸಲ್ಟ್ ನೀವು ಒಂದ್ ವಾಶ್ ನಲ್ಲಿ ನೋಡಬಹುದು. ಒಂದೇ ಸರ್ತಿ ನೀವು ಅದನ್ನ ಹಚ್ಕೊಂಡು ತಲೆ ವಾಶ್ ಮಾಡಿದ್ರೆ ನಿಮ್ ಕೂದಲು ತುಂಬಾನೇ ಸಿಲ್ಕಿ, ಶೈನಿ ಮತ್ತೆ ಸ್ಮೂತ್ ಆಗ್ತವೆ. ಆದ್ರೆ ತಲೆಪಟ್ಟು ಪೂರ್ತಿಯಾಗಿ ಹೊರಟು ಹೋಗ್ಬೇಕಾದ್ರೆ ನಿಮ್ಗೆ ಅಟ್ ಲೀಸ್ಟ್ ಇದನ್ನ ಕನ್ಸಿಸ್ಟೆನ್ಸ್ಲಿ 1 ಮಂತ್ ಅಂದ್ರೆ 1 ಮಂತ್ ನಲ್ಲಿ 4 ಸಲ ಅಂದ್ರೆ ವಾರನಲ್ಲಿ 1 ಸಲ ನೀವು ಇದನ್ನು ಅಪ್ಲೈ ಮಾಡಬೇಕು. ಅಂದ್ರೇನೆ ನಿಮ್ದು ಡೇ ಬೈ ಡೇ ತಲೆಪಟ್ಟು ಕಂಪ್ಲೀಟ್ ಆಗಿ ಹೊರಟು ಹೋಗುತ್ತೆ. ಈಗ ಇದನ್ನು ಹೇಗೆ ಹಚ್ಕೋಬೇಕು ಅದನ್ನ ನಾನು ಫಸ್ಟ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮೊಸರನ್ನು ನಮ್ ನೆತ್ತಿ ಮೇಲೆ, ನಮ್ ತಲೆಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ತಲೆಯನ್ನ ಸರಿಯಾಗಿ ಬಾಚ್ಕೋಬೇಕು. ತೊಡಕೋದು ಇದ್ರೆ ನಾವು ಅದನ್ನು ಬಿಡಿಸ್ಕೋಬೇಕು. ಅದು ಆದ ಮೇಲೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ತರ ಮೊಸರನ್ನು ತಗೊಂಡು, ಎಲ್ಲಾರ್ಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಮೊಸರು ಹುಳಿ ಇರಬೇಕು. ಹುಳಿ ಮೊಸರನ್ನ ಹಚ್ಕೊಂಡು ತಲೆಪಟ್ಟು ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಇವಾಗ ನೀವು ಕೇಳ್ಬಹುದು, ಹುಳಿ ಹೇಗೆ ಮಾಡ್ಬೇಕು, ನಾವು ಈಗ ಮನೆಯಲ್ಲಿ ಮೊಸರ ಇಲ್ಲ ಅಂದ್ರೆ ನೀವು ಫ್ರೆಶ್ ಮೊಸರನ್ನ ತಗೊಂಡ್ ಬನ್ನಿ, ಅದನ್ನು 1-2 ದಿನ ಇಟ್ರೆ ಅದು ತಾನಾಗೆ ಆಟೋಮ್ಯಾಟಿಕ್ಲಿ ಹುಳಿ ಆಗುತ್ತೆ. ಸೊ ಅದನ್ನ ನೀವು ಅಪ್ಲೈ ಮಾಡಿದ್ರೆ ತಲೆಪಟ್ಟು ಖಂಡಿತ ಸಾಲ್ವ್ ಆಗುತ್ತೆ. ಆದ್ರೆ ಈ ರೆಮಿಡಿನ ನೀವು ಕನ್ಸಿಸ್ಟೆಂಟ್ಲಿ ಅಪ್ಲೈ ಮಾಡ್ಬೇಕು. 1 ವಾರನಲ್ಲಿ 1 ಸಲ ಹಚ್ಚಿ ನೆಕ್ಸ್ಟ್ ವಾರ ಬಿಟ್ರೆ ಮತ್ತೆ ತಲೆಪಟ್ಟು ಹಾಗೆ ಉಳಿದ್ಬಿಡುತ್ತೆ. ಸೊ ನಿಮ್ ತಲೆಪಟ್ಟು ಹೊರಟು ಹೋಗುವವರೆಗೆ ನೀವು ಕನ್ಸಿಸ್ಟೆಂಟ್ಲಿ ಇದನ್ನ ಅಪ್ಲೈ ಮಾಡಿದ್ರೆ ಖಂಡಿತ ನಿಮ್ ತಲೆಪಟ್ಟು ಹೊರಟು ಹೋಗುತ್ತೆ. ಈಗ ನೋಡಿ, ಇದು ನಮ್ ಸ್ಕಾಲ್ಪ್ ಪಾರ್ಟ್ ಇದೆ, ಇದು ನಮ್ ನೆತ್ತಿ ಪಾರ್ಟ್ ಇದೆ. ಈಗ ನಾನು ಪೂರ್ತಿ ತಲೆವರೆಗೂ ನೆತ್ತಿ ಪಾರ್ಟ್ಗೆ ಮೊಸರನ್ನ ಹಚ್ಕೊಳ್ತಾ ಇದ್ದೀನಿ. ಎಸ್, ಕೂದಲಿಗೆ ಕೂಡ ಹಚ್ಕೊಳ್ಳಿ, ಬಿಕಾಸ್ ಕೂದಲು ಸ್ಮೂತ್ ಮತ್ತು ಶೈನಿ ಆಗುತ್ತೆ. ಬಟ್ ಈ ಐಟಮ್ ಹೆಚ್ಚಾಗಿ ನಾವು ತಲೆ, ನೆತ್ತಿ ಮೇಲೆ ಹಚ್ತಾ ಇದೀವಿ, ಬಿಕಾಸ್ ತಲೆಪಟ್ಟು ನೆತ್ತಿ ಮೇಲೆ ಕ್ರಿಯೇಟ್ ಆಗುತ್ತೆ.
ಈ ರೀತಿ ಪೂರ್ತಿ ನೆತ್ತಿ ಕವರ್ ಆದ್ಮೇಲೆ ನೀವು ಕೂದಲಿಗೆ ಮೊಸರನ್ನ ಹಚ್ಕೋಬಹುದು. ಸೊ ಈಗ ನಾನು ಪೂರ್ತಿಯಾಗಿ ನನ್ನ ಕೂದಲು ಮತ್ತು ನೆತ್ತಿಗೆ ಮೊಸರನ್ನ ಅಪ್ಲೈ ಮಾಡಿದ್ದೀನಿ. ಹೀಗೆ ಅಪ್ಲೈ ಮಾಡಿದ ಮೇಲೆ ನೀವು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್, ಅರ್ಧ ತಾಸು ಇಲ್ಲ 1 ತಾಸು ನಿಮ್ಮ ಹತ್ರ ಟೈಮ್ ಇದ್ರೆ 1 ಅವರ್ ಅಂದ್ರೆ 1 ಗಂಟೆ ನೀವು ಹಾಗೆ ಬಿಡಬೇಕು. ಆಮೇಲೆ ನೀವು ನಾರ್ಮಲಿ ಹೇಗೆ ನಿಮ್ಮ ತಲೆಯನ್ನ ತೊಳ್ಕೊತೀರಿ, ಕೂದಲನ್ನ ತೊಳ್ಕೊತೀರಿ, ಆ ರೀತಿ ನೀವು ತಲೆ ತೊಳ್ಕೊಬಹುದು. ಸೊ ಈ ರೀತಿ ಮಾಡಿದ್ರೆ, ಕನ್ಸಿಸ್ಟೆಂಟ್ಲಿ ಮಾಡಿದ್ರೆ ಅಂದ್ರೆ ವಾರಲ್ಲಿ ಒಂದು ಸರ್ತಿ ಅಂದ್ರೆ 1 ತಿಂಗಳಲ್ಲಿ 4 ಸರ್ತಿ ಮಿನಿಮಮ್ ನೀವು ಮಾಡಿದ್ರೆ ನಿಮ್ ತಲೆಬಟ್ಟು ಪ್ರಾಬ್ಲಮ್ ಖಂಡಿತ ಹೊರಟೋಗುತ್ತೆ. ಮತ್ತೆ ಕನ್ಸಿಸ್ಟೆಂಟ್ಲಿ ಹೊರಟೋಗುತ್ತೆ. ಇಮಿಡಿಯೇಟ್ಲಿ ನೀವು ಒಂದೇ ವಾಶ್ ಮಾಡಿದ್ರೆ ಹೊರಟು ಹೋಗೋದಿಲ್ಲ. ನೀವು ಅದನ್ನು ಒಂದು 4 ಸರ್ತಿ ತಪ್ಪಲ್ದೆ ಮಾಡಿದ್ರೆ ಖಂಡಿತ ಹೊರಟೋಗುತ್ತೆ. ಮತ್ತೆ ನಿಮ್ಗೆ ನಿಮ್ ಕೂದಲು ಸ್ಮೂತ್, ಶೈನಿ ಮತ್ತೆ ಸಿಲ್ಕಿ ಬೇಕಾದ್ರೆ ನಿಮ್ಗೆ ಒಂದೇ ವಾಶ್ ನಲ್ಲಿ ರಿಸಲ್ಟ್ ಸಿಗುತ್ತೆ. ನೀವು 1 ಸರ್ತಿ ಮೊಸರನ್ನ ಹಚ್ಕೊಂಡು ತಲೆ ತೊಳ್ಕೊಂಡ್ರೆ ಖಂಡಿತ ರಿಸಲ್ಟ್ ಬರುತ್ತೆ. ಹಾಗೆ ನಿಮ್ಗೆ ತಲೆಬಟ್ಟು ಪ್ರಾಬ್ಲಮ್ ಇಲ್ಲ, ಬಟ್ ನಿಮ್ ಕೂದಲು ತುಂಬಾ ಡ್ರೈ ಇದ್ರೆ, ನಿಮ್ಗೆ ಅದನ್ನು ಸ್ಮೂತ್ ಮಾಡೋ ಆಸೆ ಇದ್ರೆ, ಸಿಲ್ಕಿ ಮಾಡೋ ಆಸೆ ಇದ್ರೆ, ಶೈನಿಂಗ್ ಮಾಡೋ ಆಸೆ ಇದ್ರೆ ನೀವು ಹಾಗೆ ಕೂಡ ಮೊಸರನ್ನು ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಖಂಡಿತ ರಿಸಲ್ಟ್ ಕಾಣುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ನಲ್ಲಿ ನನಗೆ ಖಂಡಿತ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟೇ ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ನಲ್ಲಿ. ಬಾಯ್ ಬಾಯ್.